ಎಲ್ರಿಗೂ ನಮಸ್ಕಾರ. ನಾನು ರೇವಣ ಸಿದ್ದಪ್ಪ ಹುಬ್ಬಳ್ಳಿ ಅಂತ. ಬಹಳ ದಿನಗಳ ನಂತರ ಮತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಉದ್ದೇಶ ಏನಂದರೆ, ಇವತ್ತು ಸಾಯಂಕಾಲ ನಾನು ಹುಬ್ಬಳ್ಳಿಯ ಪಬ್ಲಿಕ್ ನೆಕ್ಸ್ಟ್ ಸುದ್ದಿವಾಹಿನಿಯಲ್ಲಿ ಒಂದು ಸುದ್ದಿಯನ್ನು ಓದಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಹಾನಗರ ಪಾಲಿಕೆ ತನ್ನ ನಾಗರಿಕರ ಮೇಲೆ ಮತ್ತೆ ತೆರಿಗೆ ಹೊರೆಯನ್ನು ಹೆಚ್ಚಿಸಿದೆ ಅಂತ ಸುದ್ದಿಯಲ್ಲಿ ನೋಡ್ಪಟ್ಟೆ. ಇವರು ಇದೇ ರೀತಿ ಕಳೆದ ವರ್ಷವೂ ತೆರಿಗೆ ಹೆಚ್ಚು ಮಾಡಿದರು. ಕಳೆದ ವರ್ಷದ ತೆರಿಗೆಯ ನಿರ್ಧರಣೆ ಪ್ರಕಾರ ವಾರ್ಷಿಕ ಸುಮಾರು 120-130 ಕೋಟಿ ಈ ಮಹಾನಗರ ಪಾಲಿಕೆಯ ಆದಾಯ ಆಗ್ತದೆ. ಅದರಲ್ಲಿಯೂ ಈಗಾಗಲೇ ಸುಮಾರು 70 ಕೋಟಿ, ಕೇವಲ 4 ತಿಂಗಳಲ್ಲಿ 70 ಕೋಟಿ ರೂಪಾಯಿ ತೆರಿಗೆಯನ್ನು ಅವಳಿ ನಗರದ ನಾಗರಿಕರು ಮಹಾನಗರ ಪಾಲಿಕೆಗೆ ಭರಾಯಿಸಿದ್ದಾರೆ. ಇನ್ನು ಇವರು ಪ್ರತಿ ವರ್ಷ ಯಾಕೆ ತೆರಿಗೆ ಹೆಚ್ಚಿಗೆ ಮಾಡ್ತಾರೆ? ಇರಲಿ, ಏನೋ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಮಾಡಿದ್ದಾರೆ, ಅವಳಿ ನಗರ ಸೌಂದರ್ಯೀಕರಣಗೊಳಿಸಿದ್ದಾರೆ, ಹುಬ್ಬಳ್ಳಿಯೊಳಗಿನ ಹುಬ್ಬಳ್ಳಿ ಧಾರವಾಡ ಎರಡೂ ನಗರದ ರಸ್ತೆಗಳನ್ನು ಸುವ್ಯವಸ್ಥಿತ ಮಾಡಿದ್ದಾರೆ. ನಗರದ ಅವಳಿ ನಗರದಲ್ಲಿರುವ ಸುಮಾರು 500 ಮಹಾನಗರ ಪಾಲಿಕೆಯ ಅಧೀನದಲ್ಲಿರುವ ಸಣ್ಣ ಪುಟ್ಟ ಗಾರ್ಡನ್ಗಳಿವೆ ಎಲ್ಲ ವಿವಿಧ ಬಡಾವಣೆಗಳಲ್ಲಿ. ಅವನ್ನೆಲ್ಲ ಇವರು ಅಭಿವೃದ್ಧಿ ಮಾಡಿದ್ದಾರೆ. ನಗರವನ್ನು ಸ್ವಚ್ಛ ಹಾಗೂ ಸುಂದರ ಮತ್ತು ಆರೋಗ್ಯಯುಕ್ತವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಇವ್ರಿಗೆ ಹೆಚ್ಚಿಗೆ ಖರ್ಚು ಬರ್ತಾ ಇದೆ. ಅದಕ್ಕೆ ಇವರು ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತಾರೆ ಅಂದರೆ ಇದನ್ನು ಯಾರಾದರೂ ಒಪ್ಪಬಹುದು. ಸೌಲಭ್ಯಗಳು ನೋಡಿದರೆ ಶೂನ್ಯ, ತೆರಿಗೆ ನೋಡಿದರೆ ಇವರು ಪ್ರತಿ ವರ್ಷ ಏರಿಸ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ ಅಂದರೆ, ಇದನ್ನೇ ಹೇಳಬೇಕಂತಲ್ಲ, ಇಂಥವು ಭಾಳಷ್ಟು ಅದ. ಒಂದು ಉದಾಹರಣೆ, ನಾನು ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜ್ ಎದುರಿಗಿನ ಬನಶಂಕರಿ ಗಾರ್ಡನ್ ವಾರ್ಡ್ ನಂಬರ್ 59ರಲ್ಲಿ ವಾಸವಾಗಿದ್ದೇನೆ. ಈ ಬಡಾವಣೆ ಅಭಿವೃದ್ಧಿಯಾಗಿ ಅಂದಾಜು 20 ವರ್ಷ ಆಗ್ತಾ ಬಂತು. ಈವರೆಗೂ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಇಲ್ಲ. ಪ್ರತಿದಿನ ಕಸ ಹೊಡೆಯೋಕ್ಕೆ ಬರೋದಿಲ್ಲ. ಪ್ರತಿದಿನ ಡೋರ್ ಟು ಡೋರ್ ಮನೆ ಬಾಗಿಲಿಗೆ ಕಸ ತೆಗೆದುಕೊಂಡು ಹೋಗೋಕ್ಕೆ ಬರೋದಿಲ್ಲ. ರಸ್ತೆ ಅಂತೂ ನಾನು ಈಗ ಸದ್ಯಕ್ಕೆ ವಿಡಿಯೋ ಮಾಡ್ತಾಯಿದ್ದು ತೋರ್ಸೋಕ್ಕಾಗಲ್ಲ. ಬೇಕಾದ್ರೆ ಮುಂದೆ ಯಾವಾಗಾದರೂ ನಾನು ಈಗ ಮೊದಲು ಹಾಕಿದ್ದೇನೆ ಇಲ್ಲಿ ರಸ್ತೆ ವ್ಯವಸ್ಥೆಯನ್ನು. ನೀವು ಮನೆ ಬಿಟ್ಟು ರಸ್ತೆಯ ಮೇಲೆ ಕಾಲಿಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಬೇಕು, ಎಲ್ಲಿ ಜಾರು ಬೀಳ್ತಿರೋ ಏನೋ ಅಂತ. ಅಷ್ಟೊಂದು ತಗ್ಗು ದಿನ್ನಿ ರಾಡಿ. ಮಳೆಗಾಲ ಬಂದ್ರಂತೂ ಅದು ದೇವ್ರಿಗೆ ಪ್ರೀತಿ, ನೀವು ಹೊರಗೆ ಹೋಗೋಕ್ಕಾಗಲ್ಲ, ಪೂರ ನೆಲ ಒಣಗೋ ಮಟ್ಟ. ಅಂಥ ವ್ಯವಸ್ಥೆಯಲ್ಲಿ ಅವಳಿ ನಗರದ ಜನತೆ ಬದುಕ್ತಾ ಇದ್ದೀವಿ. ವಾತಾವರಣ ಕಲುಷಿತವಾಗಿದೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಕಸ, ರಾಡಿ, ಮೂಲಭೂತ ಸೌಕರ್ಯಗಳಿಲ್ಲ, ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಈ ನಮ್ಮ ಏರಿಯಾದಲ್ಲಿ 4-5 ದಿವಸಕ್ಕೊಮ್ಮೆ ಕುಡಿಯೋಕ್ಕೆ ನೀರು ಬಿಡ್ತಾರೆ. ನಾವು ಮನೆಯಲ್ಲಿ ನೀರು ತುಂಬುವಾಗ ಮಹಾನಗರ ಅಂದರೆ ಜಲಮಂಡಳಿಯಿಂದ ಏನು ಪೈಪ್ ಬರ್ತದೆ ಅದಕ್ಕೊಂದು ಅರ್ಬಿ ಕಟ್ಟಿ ನಾವು ಕೊಡಕ್ಕೆ ನೀರು ಸೋಸಿ ತುಂಬ್ಕೋತೀವಿ. ಅದನ್ನು ನಮ್ಮ ಹಂಡೆ ಅಥವಾ ನೀರಿನ ಟಾಕಿಗೆ ಹಾಕ್ತೀವಿ. ಅಲ್ಲಿನೂ ಹಾಕುವಾಗಲೂ ಮತ್ತು ಬಟ್ಟೆ ಹಾಕಿ ಸೋಸ್ತೀವಿ. ಎರಡು ಕಡೆ ಸೋಸಿದ ನೀರು ನೀವು 2-3 ದಿನ ಬಿಟ್ಟು ನೋಡಿದಾಗ ತೆಳಗೆಲ್ಲ ಮತ್ತೆ ರಾಡಿ ಕುಂತಿರ್ತದೆ. ಅಷ್ಟೊಂದು ಪರಿಶುದ್ಧ ವಿಶ್ವ ದರ್ಜೆ ಗುಣಮಟ್ಟದ ಕುಡಿಯುವ ನೀರು ಪೂರೈಸುವ ಮಹಾನಗರ ಪಾಲಿಕೆ, ಊರು ತುಂಬ ರಾಡಿ ಹರಡಿರುವ ಮಹಾನಗರ ಪಾಲಿಕೆ, ಕಸ ಸ್ವಚ್ಛತೆ ಇಲ್ಲ, ರಸ್ತೆಗಳ ಸ್ವಚ್ಛತೆ ಇಲ್ಲ, ಸುವ್ಯವಸ್ಥಿತ ರಸ್ತೆಗಳಿಲ್ಲ, ಗಾರ್ಡನ್ಗಳಿಲ್ಲ. ಇಂತೆಲ್ಲ ಅವ್ಯವಸ್ಥೆಗಳ ಆಗರವಾಗಿರುವ ಮಹಾನಗರ ಹುಬ್ಬಳ್ಳಿ ಧಾರವಾಡ ಇರುವಾಗ ಇವರು ತೆರಿಗೆಯನ್ನು ಯಾಕೆ ಏರಿಸ್ತಾರೆ? ರೊಕ್ಕ ಎಲ್ಲಿ ಹೋಗ್ತಾ ಇದೆ? ಅಂದಾಜು ವಾರ್ಷಿಕ
ಹಳೆ ತೆರಿಗೆ ಲೆಕ್ಕಕ್ಕೆ ಹೇಳಿದ್ರೆ ಅಂದಾಜು ವಾರ್ಷಿಕ ಒಂದು 120 140 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣ ಆಗ್ತದೆ. 80 ವಾರ್ಡಿಗೆ ಡಿವೈಡ್ ಮಾಡಿದರೆ ಸುಮಾರು 1.25 ಕೋಟಿ, ಒಂದು ಆನ್ ಆನ್ ಎವರೇಜ್ ಒಂದು ವಾರ್ಡ್ಗೆ ಇವರು ಪ್ರತಿ ವರ್ಷ ಖರ್ಚು ಮಾಡಬೇಕು. ಮಾಡ್ತಾ ಇದ್ದಾರಾ? ಮಾಡಿದರೆ ಯಾವ ವಾರ್ಡ್ನಲ್ಲಿ ಯಾವ ಕಾಮಗಾರಿಗೆ ಅಥವಾ ಯಾವ ಕೆಲಸಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ಏನಾದರೂ ಸಾರ್ವಜನಿಕ ಡೊಮೇನ್ನಲ್ಲಿ ಹಾಕ್ತೀರಾ? ನಿಮ್ಮ ಮಹಾನಗರ ಪಾಲಿಕೆ ಲೆಕ್ಕಪತ್ರಗಳ ಎಡಿಟ್ ಯಾರು ಮಾಡ್ತಾರೆ? ಲೆಕ್ಕಪತ್ರ ತಪಾಸಣೆ ಯಾರು ಮಾಡ್ತಾರೆ? ಹಾಗಿದ್ರೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮಹಾನಗರ ಪಾಲಿಕೆ ಏನು ತೆರಿಗೆ ಸಂಗ್ರಹಣೆ ಮಾಡಿದೆ, ಅದು ಎಲ್ಲೆಲ್ಲಿ ಖರ್ಚು ಮಾಡಿದೆ ಅದರ ಒಂದು ಎಡಿಟ್ ಮಾಡಿಸ್ರಿ, ಅದನ್ನು ಸಾರ್ವಜನಿಕಗೊಳಿಸ್ರಿ. ಆವಾಗಲೂ ನಿಮಗೆ ದುಡ್ಡು ಕಡಿಮೆ ಬರ್ತಾಯಿದೆ ಜನರಿಂದ ಅಂತಂದರೆ ನೀವು ತೆರಿಗೆ ಹೆಚ್ಚಿಗೆ ಮಾಡಿದರೆ ಜನ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಮತ್ತು ನೀವು ಎಲ್ಲ ಸುವ್ಯವಸ್ಥಿತವಾಗಿ ಎಲ್ಲ ಮಹಾನಗರವನ್ನು ಸುಂದರ, ಸ್ವಚ್ಛ, ಆರೋಗ್ಯಪೂರ್ಣ ನಗರ ನೀಡಿರುವಾಗ ಜನ ಯಾರು ತೆರಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅಷ್ಟೇ ಅಲ್ಲ, ನೀವು ಮಾರ್ಚ್ 31 ಅಥವಾ ಏಪ್ರಿಲ್ 30 ನೀವು ತೆರಿಗೆ ಕಟ್ಟದೇ ಇದ್ದರೆ ದಂಡ ಹಾಕ್ತೀವಿ, ನೋಟಿಸ್ ಕಳಿಸ್ತೀವಿ, ಅಥವಾ ಮತ್ತೊಂದು ಮುಗಿದೊಂದು ಏನು ಹೆದರಿಕೆ ಹಾಕ್ತಿರಲ್ಲ, ಈ ಹೆದರಿಕೆಗಳಿಗೆ ಹೆದರಿಯೋ ಬಗ್ಗಿ ತಗ್ಗಿ ಅಥವಾ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ, ಆಮೇಲೆ ಈ ಬಡ ಜನ ಏನೈತಲ್ಲ, ಬಡವರು ಮತ್ತು ಮಧ್ಯಮ ವರ್ಗದವರು ಅವರೇನಿದಾರಲ್ಲ, ತಮ್ಮ ತೆರಿಗೆಗಳನ್ನು ಚಾಚು ತಪ್ಪದೆ ಸಾಲ ಸೂಲ ಮಾಡಿದ್ರು ಮಹಾನಗರ ಪಾಲಿಕೆ ಕಟ್ಟಿಬಿಡ್ತಾರೆ. ಯಾಕಂದರೆ ನೀವು ಹೋಗಿ ಅವ್ರ ಮನೆ ಬಾಗಿಲಿಗೆ ನಿಂತರೆ ಆಜು ಬಾಜು ಮನೆಯವರಿಗೆ ಮುಂದೆ ಇವರಿಗೆ ಅಸಹ್ಯ ಆಗ್ತಿದೆ ಅಂಥೇಳಿ. ನಿಮ್ಮ ಬಹುತೇಕ ತೆರಿಗೆ ಬಾಕಿಗಳಲ್ಲಿ ಹುಬ್ಬಳ್ಳಿಯ ಘಟಾನುಘಟಿ ಶ್ರೀಮಂತರು, ಅಪಾರ್ಟ್ಮೆಂಟ್ಗಳು, ಮಾಲ್ಗಳು, ವಿದ್ಯಾಸಂಸ್ಥೆಗಳು, ಉದಾಹರಣೆಗೆ KLE ಅವರಿಂದ ನಿಮಗೆ ಎಷ್ಟು ತೆರಿಗೆ ಬಾಕಿ ಇದೆ ಯಾವತ್ತಾದರೂ ಒಂದು ದಿವಸ ಸಾರ್ವಜನಿಕವಾಗಿ ಘೋಷಣೆ ಮಾಡ್ತೀರಾ? ಪತ್ರಿಕಾ ಪ್ರಕಟಣೆ ಕೊಡ್ತೀರಾ? ನೀವು ಅಂಥವ್ರ ಮನೆ ಟ್ಯಾಕ್ಸ್ ಕೇಳೋಕ್ಕೆ ಹೋಗೋದಿಲ್ಲ, ಆದರೆ ಬಡವರ ತಲೆ ಮೇಲೆ ಚಟ್ನಿ ಎರಿತೀರಿ. ಆದ್ದರಿಂದ ನಾನು ಮಹಾನಗರ ಪಾಲಿಕೆಗೆ ಈ ಮೂಲಕ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ನಾಗರಿಕರ ಪರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏರಿಸಿರುವ ತೆರಿಗೆ ನಿರ್ಧರಣೆಯನ್ನು ಅದನ್ನು ವಾಪಸ್ ತಗೊಳ್ರಿ. ಈಗಿರುವ ತೆರಿಗೆ ಹಣದ ಲೆಕ್ಕಪತ್ರ ಕೊಡ್ರಿ. ಆಮೇಲೆ ಅವಳಿ ನಗರವನ್ನು ಸುಂದರ ಮತ್ತು ಸ್ವಚ್ಛ ನಗರ ಮಾಡಿ, ರಸ್ತೆಗಳನ್ನೆಲ್ಲ ಸುಂದರ ಮಾಡಿ, ನೀವು ಆವಾಗ ತೆರಿಗೆ ಕೇಳಕ್ಕೆ ಬರ್ರಿ. ನೀವು ₹1 ಟ್ಯಾಕ್ಸ್ ಕೇಳಿದರೆ ನಾವು ₹1 10 ಪೈಸೆ ಕೊಡ್ತೀವಿ. ಅಲ್ಲಿವರೆಗೆ ಈಗೇನು ತೆರಿಗೆ ಏರಿಸ್ಬೇಕಂತ ನಿರ್ಧಾರ ಮಾಡಿರಿ, ಅದನ್ನು ವಾಪಸ್ ಪಡಿಬೇಕು. ಇಲ್ಲದಿದ್ದರೆ ಸಾರ್ವಜನಿಕರ ಸಂಘಟನೆ ಮಾಡಿ, ಪಕ್ಷಾತೀತವಾಗಿ ಸಾರ್ವಜನಿಕರ ಸಂಘಟನೆ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ ಅಂತ ಈ ಮೂಲಕ ನಾನು ಮಹಾನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಆಡಳಿತದಲ್ಲಿರುವ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಮಸ್ಕಾರ.